ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತಮ್ನೇಲ್ ನೋಡಿದಾಗಲೇ ಗೊತ್ತಾಗಿದೆ ನಿಮ್ಮೆಲ್ಲರಿಗೂ ನಾನು ಶುರು ಮಾಡ್ತಾ ಇರೋ ಕತೆ ಬೇತಾಳದ ಕತೆನ ಶುರು ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೆಯದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಆಗಿದ್ರೆ ತಡ ಏನಕ್ಕೆ, ಕತೆನ ಶುರು ಮಾಡೋಣ. ಸಮಸ್ತ ಪ್ರಾಣಿಕೋಟಿಗೆ ಅನ್ನ ಪಾನೀಯಗಳನ್ನು ಸರಿಹೊಂದಿಸುವ ಪರಮೇಶ್ವರನಿಗೆ ಒಮ್ಮೆ ಒಂದು ರಾಜ್ಯದಲ್ಲಿ ಅತ್ಯಂತ ಸುಂದರವಾದ ಆಲಯವನ್ನು ನಿರ್ಮಿಸಿದ ಒಬ್ಬ ಮಹಾರಾಜ. ಅವನ ಪೂರ್ವಜನ್ಮ ಸುಕೃತವೋ ಏನೋ, ಆ ಆಲಯದ ಶಂಕುಸ್ಥಾಪನೆಯ ಮುಹೂರ್ತದ ಬಲವೋ ಏನೋ, ಪರಮ ಶಿವ ಪಾರ್ವತಿ ಸಮೇತನಾಗಿ ಸ್ವತಃ ಬಂದು ವಿಗ್ರಹ ಪ್ರತಿಷ್ಠಾಪನೆಗೆ ಪೌರೋಹಿತ್ಯವನ್ನು ವಹಿಸ್ತಾರೆ. ಆ ದಿನದಂದ ಶಿವ ಪಾರ್ವತಿಯರಿಬ್ಬರು ಪ್ರತಿ ಮಾಸ ಶಿವರಾತ್ರಿಗೆ ಆಲಯಕ್ಕೆ ಬಂದು ರಾತ್ರಿಯೆಲ್ಲ ಜಾಗರಣೆ ಮಾಡಿ ಹೋಗುತ್ತಿದ್ದರು. ಭಕ್ತರಿಗೆ ಆ ಆಲಯ ಚಿನ್ನದಂತೆ ವಿಶೇಷವಾಯಿತು. ವರಗಳ ಮಳೆ ಸುರಿಸುವ ಪುಣ್ಯಕ್ಷೇತ್ರವಾಗಿ ವರ್ಧಿಸತೊಡಗತ್ತೆ. ಒಂದು ಮಹಾಶಿವರಾತ್ರಿಯಂದು ಪಾರ್ವತಿ ಸಮೇತನಾಗಿ ಪರಮೇಶ್ವರ ಆ ದೇವಾಲಯಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಕಣ್ಣುಗಳು ಭಾರವಾಗಿ ಕಣ್ಣಿಗೆ ನಿದ್ರೆ ನುಗ್ಗಿ ಬರ್ತಾ ಇದ್ದಂತಹ ಪಾರ್ವತಿ, ನಾಥ, ಈ ಕಣ್ಣುಗಳ ಭಾರವನ್ನು ತಡೆಯಲಾರಲಾಗಿದ್ದೇನೆ. ಈ ನಿದ್ರೆ ದೂರವಾಗಲು ಕಥಾ ಕಾಲಕ್ಷೇಪ ಬೇಕು. ಆ ಕಥೆಗಳು ಹಿಂದೆ ಯಾರೂ ಕೇಳಿರದಂತಹವು, ತಿಳಿಯದಿರುವಂತಹವು ಆಗಿರಬೇಕು. ಹೇಳುವ ನಿಮಗೆ, ಕೇಳುವ ನನಗೆ ಹೊರತಾಗಿ ಬೇರೆ ಯಾರಿಗೂ ತಿಳಿಯಕೂಡದು ಅಂತ ಕೋರ್ಕೊಳ್ತಾಳೆ. ಪರಮಶಿವ ತನ್ನ ಪ್ರಿಯ ಪತ್ನಿಯ ಕೋರಿಕೆಯನ್ನು ಒಪ್ಪಿ, ದೇವಿ, ನೀನು ಕೋರಿದಂತೆಯೇ ಆ ಕಥೆಗಳನ್ನೇ ಹೇಳುತ್ತೇನೆ. ಆದರೆ ಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ, ನೀನು ಉತ್ತರ ಹೇಳಬೇಕು, ಸರಿಯೇ ಅಂತ ಹೇಳ್ತಾನೆ. ಪಾರ್ವತಿ ದೇವಿ ಸರಿ ಅಂತ ತಲೆನದೂಗ್ತಾಳೆ. ಆ ದೇವಾಲಯಕ್ಕೆ ವಿಷ್ಣು ಶರ್ಮಾ ಎನ್ನುವ ಬ್ರಾಹ್ಮಣ ಪೂಜೆಗಳನ್ನ ನಿರ್ವಹಿಸ್ತಾ ಇರ್ತಾನೆ. ಆ ದಿನ ಶಿವರಾತ್ರಿಯ ಪರ್ವದಿನವಾದ್ದರಿಂದ ಭಕ್ತರ ಸಂದಣಿ ಹೆಚ್ಚಾಗಿದ್ದುದರಿಂದ ಅವನಿಗೆ ತಡ ಆಗತ್ತೆ. ಗರ್ಭಗುಡಿ ಬಾಗಿಲು ಮುಚ್ಚಿ ಹೊರಗೆ ಹರಡಿದ್ದವುಗಳನ್ನು, ಆಲಯದ ಕೊಠಡಿಗಳನ್ನು ಶುಭ್ರ ಮಾಡುತ್ತಿರುವಾಗ ಅವನಿಗೆ ಪಾರ್ವತಿ ಪರಮೇಶ್ವರರ ಸಂಭಾಷಣೆ ಅವನ ಕಿವಿಗೆ ಸೋಕುತ್ತೆ. ಆಹಾ, ಏನು ನನ್ನ ಭಾಗ್ಯ! ಶಿವ ಪಾರ್ವತಿಯರನ್ನು ಕಣ್ಣಾರೆ ನೋಡಿ ನಮಸ್ಕರಿಸುವ ಅವಕಾಶ ದೊರಕಿತಲ್ಲವೇ ಅಂತ ಅಂದ್ಕೊಂಡು ಗರ್ಭಗುಡಿಯ ರಂಧ್ರದಿಂದ ಪಾರ್ವತಿ ಪರಮೇಶ್ವರರನ್ನು ದರ್ಶಿಸಿ ಆನಂತರ ಶಿವನು ಪಾರ್ವತಿಗೆ ಹೇಳಿದ ಕಥೆಗಳನ್ನ ಕೇಳ್ತಾನೆ. ಮನೆಗೆ ಹೋಗಿ ಹೆಂಡತಿಗೆ ಈ ವಿಷಯನ ತಿಳಿಸ್ತಾನೆ. ಅವಳು ನಂಬೋದಿಲ್ಲ, ನೀನು ಹೇಳುವುದು ಸುಳ್ಳು ಅಂತ ಅಂತಾಳೆ. ಅವಳನ್ನು ನಂಬಿಸೋದಕ್ಕೋಸ್ಕರ ಪಾರ್ವತಿಗೆ ಶಿವ ಹೇಳಿದ ಕಥೆಗಳನ್ನ ಪ್ರಶ್ನೆ ಉತ್ತರಗಳೊಂದಿಗೆ ಹೇಳಿಬಿಡ್ತಾನೆ. ಹೆಂಗಸರ ಬಾಯಲ್ಲಿ ರಹಸ್ಯ ಸಾಸುವೆಯಷ್ಟು ಕೂಡ ನಿಲ್ಲೋದಿಲ್ಲ ಅಲ್ವಾ? ಆ ಬ್ರಾಹ್ಮಣನ ಹೆಂಡತಿ ಸುತ್ತಮುತ್ತಲ ಮಹಿಳೆಯರಿಗೆ ಆ ಕಥೆಗಳನ್ನ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಸಹ ಹೇಳ್ಬಿಡ್ತಾಳೆ. ಈ ಕಥೆಗಳು ಆ ಬಾಯಿಯಿಂದ ಈ ಬಾಯಿಯಿಂದ ಲೋಕವೆಲ್ಲ ಹರಡುತ್ತೆ. ತ್ರಿಲೋಕ ಸಂಚಾರಿಯಾದಂತಹ ನಾರದನಿಗೆ ಈ ಕಥೆಗಳ ವಿಷಯ ತಿಳಿಯುತ್ತೆ. ಲೋಕ ಸಂಚಾರಿ ಕಲಹಪ್ರಿಯ ಅಲ್ಲವೇ? ಇನ್ನೇನಿದೆ? ಈ ವಿಷಯವನ್ನು ಕೈಲಾಸಕ್ಕೆ ಹೋಗಿ ನೇರವಾಗಿ ಪಾರ್ವತಿಗೆ ಹೇಳ್ತಾನೆ. ನಾನು ನನ್ನ ಗಂಡನನ್ನು ಲೋಕದಲ್ಲಿ ಇದಕ್ಕೆ ಮೊದಲೆಂದೂ ಇಲ್ಲದವು, ಯಾರು ಕೇಳದವು, ಯಾರಿಗೂ ಯಾವಾಗಲೂ ಹೇಳದ ಕಥೆಗಳನ್ನು ಹೇಳೆಂದು ಕೋರಿದೆ. ತೀರಾ ಆ ಕಥೆಗಳು ಭೂಲೋಕದ ಎಲ್ಲರಿಗೂ ತಿಳಿದಿದೆ ಅಂತ ನನ್ನ ಪತಿ ಹೇಳಿದ ಕಥೆಗಳೆಲ್ಲವೂ ಇದಕ್ಕೆ ಮೊದಲು ಪ್ರಚಾರದಲ್ಲಿ ಇದ್ದವೋ ಏನೋ ಅಂತ ತಿಳ್ಕೊಳ್ತಾಳೆ. ಪರಮೇಶ್ವರನ ಮೇಲೆ ಕೋಪ ಮಾಡ್ಕೊಳ್ತಾಳೆ. ಮುನಿಸಿಕೊಂಡು ದಬಾಯಿಸ್ತಾಳೆ. ಶಂಕರ ಬೆಚ್ಚಿ ಬೀಳ್ತಾನೆ. ನಡೆದಿದ್ದೆಲ್ಲವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ತನ್ನ ದಿವ್ಯ ದೃಷ್ಟಿಯನ್ನು ತೆರೀತಾನೆ. ಬ್ರಾಹ್ಮಣನ ಸಂಗತಿ ಶಿವನ ದೃಷ್ಟಿಗೆ ಬೀಳುತ್ತೆ. ನಡೆದಿದ್ದನ್ನು ಪಾರ್ವತಿಗೆ ವಿವರಿಸಿ ಹೇಳಿ ಬ್ರಾಹ್ಮಣನನ್ನು ಬೇತಾಳನಾಗಿ ಮರವನ್ನು ಆಶ್ರಯಿಸಿ ಬದುಕೆಂದು ಶಪಿಸ್ತಾನೆ. ತಾನು ಮಾಡಿದ ತಪ್ಪು ಅರಿತು ಶಿವನಿಗೆ ಬ್ರಾಹ್ಮಣ ಶರಣಾಗ್ತಾನೆ.
ಬೋಲಾಶಂಕರ ಅವನ ಮೇಲೆ ಕನಿಕರಿಸಿ 30,000 ವರ್ಷಗಳ ಕಾಲ ಹಾಗೆಯೇ ಬಿದ್ದಿರು. ನಿನ್ನನ್ನು ವಶ ಮಾಡಿಕೊಳ್ಳಲು ತ್ರಿವಿಕ್ರಮ ಎನ್ನುವ ರಾಜನನ್ನು ಒಬ್ಬ ಮಾಂತ್ರಿಕ ಉಪಯೋಗಿಸಿಕೊಳ್ಳುತ್ತಿರುತ್ತಾನೆ. ಆಗ ಅವನಿಗೆ ಈ ಕಥೆಗಳನ್ನು ಹೇಳಿ ಉತ್ತರ ಹೇಳೆನ್ನು. ಅವನು ಉತ್ತರ ಹೇಳಲಾಗದ್ದೇ ಕೊನೆಯ ಕತೆ. ಆನಂತರ ಅವನಿಗೆ ಮಾಂತ್ರಿಕನ ಕುತಂತ್ರವನ್ನು ಹೇಳು. ನೀನು ರಾಜನ ವಶವಾಗಿ ಅವನು ಬದುಕಿರುವಷ್ಟು ಕಾಲ ಅವನಿಗೆ ಸೇವೆ ಮಾಡಿ ಅವನು ಸಶರೀರಿಯಾಗಿ ಸ್ವರ್ಗಕ್ಕೆ ಬಂದಾಗ ನೀನು ಕೂಡ ಶಾಪ ವಿಮುಕ್ತಿಯನ್ನು ಪಡೆದು ಸ್ವರ್ಗವನ್ನು ಸೇರಿಕೋ ಅಂತ ಶಾಪ ವಿಮೋಚನೆಯ ಮಾರ್ಗವನ್ನು ಉಪದೇಶಿಸಿ ಅಂತರ್ಧನನಾಗ್ತಾನೆ. ಆ ಬ್ರಾಹ್ಮಣ ಬೇತಾಳನಾಗಿ ಅಂದಿನಿಂದ ಶಿವನ ಆಜ್ಞೆಯ ಮೇರೆಗೆ ಮರವನ್ನು ಆಶ್ರಯಿಸಿ ತ್ರಿವಿಕ್ರಮನ ಆಗಮನಕ್ಕಾಗಿ ನಿರೀಕ್ಷಿಸುತ್ತಾ ಕಾಲವನ್ನು ಕಳೀತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕತೆ. ಈ ಕತೆ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.